ಕ್ಲಾಸ್ ಲವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಅವರಿಬ್ಬರು ಓದ್ತಾ ಇದ್ದಿದ್ದು ಹೈಸ್ಕೂಲು. ಆವಾಗಲೇ ಶುರುವಾಯಿತು ಲವ್. ಹೆತ್ತವರಿಗೆ ಹೆದರಿ ಮನೆ ಬಿಟ್ರು. ಮನೆ ಬಿಟ್ಟ ಪ್ರೇಮಿಗಳು ಈಗ ಎಲ್ಲಿದ್ದಾರೆ? ಇದೇ ಈ ಹೊತ್ತಿನ ವಿಶೇಷ 10th ಕ್ಲಾಸ್ ಲವ್. ಅವರಿಬ್ಬರು ಇನ್ನು ಹೈಸ್ಕೂಲ್ ಓದ್ತಾ ಇದ್ರು. ಆಗಲೇ ಅವರಿಬ್ಬರಲ್ಲೂ ಲವ್ ಶುರುವಾಗಿ ಹೋಗಿತ್ತು. ಒಬ್ಬರನ್ನೊಬ್ರು ಬಿಟ್ಟಿರಲಾರದ ಹಂತ ತಲುಪಿದ್ರು. ಕೊನೆಗೆ 10ನೇ ತರಗತಿ ಎಕ್ಸಾಮ್ ಮುಗಿತಿದ್ದಂಗೆ ಇಬ್ರು ಮನೆಯಿಂದ ಓಡ್ ಹೋದ್ರು. ಆ 10th ಕ್ಲಾಸ್ ಲವ್ ಸ್ಟೋರಿ ಏನು? ಹುಡುಗಿ ಹುಡುಗನಿಗೆ ಬರೆದ ಪತ್ರದಲ್ಲಿ ಏನಿದೆ ತೋರಿಸ್ತೀನಿ ನೋಡಿ. ಗೆಳೆಯ, ಪ್ರಿಯ ಗೆಳೆಯ, ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ, ನಾ ಬರೆದೆ ನನಗಾಗಿ, ನೀನಿರುವೆ ನಿನಗಾಗಿ. ಈ ಹಾಡು ಎಷ್ಟು ಸೊಗಸಾಗಿದೆ ಅಲ್ವಾ? ಇದು ನಾಯಕಿ ನಾಯಕನಿಗೆ ಪತ್ರದ ಮೂಲಕ ತನ್ನ ಪ್ರೀತಿ, ನೋವು, ಹತಾಶೆ ಎಲ್ಲವನ್ನ ಹಂಚಿಕೊಳ್ತಾಳೆ. ಅಂಥದ್ದೇ ಒಂದು ಪ್ರೀತಿಯ ಕಥೆ ಇದು. ಓ ದೇವ್ರೆ, ಅವನ ಹೆಸರು ನನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತೆ. ಅವನೊಬ್ಬ ಅದ್ಭುತ ವ್ಯಕ್ತಿ. ನನ್ನ ಬಾಳಿನಲ್ಲಿ ಅವನು ಯಾವತ್ತಿಗೂ ನನ್ನ ಗಂಡನಾಗಿರ್ತಾನೆ. ಅವನು ಪ್ರೀತಿಯ ರಾಜಕುಮಾರ. ಇವನ ಜೀವನದ ಎಲ್ಲಾ ಕಷ್ಟಗಳು ನನ್ನ ಜೀವನಕ್ಕೆ ಬರಲಿ, ಅವನು ಸುಖವಾಗಿರ್ಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ನಿನ್ನ ಜೊತೆ ಇರೋಕೆ ಇಷ್ಟಪಡ್ತೀನಿ. ನಾವಿಬ್ರು ಜೊತೆಗಿದ್ದಾಗ ಆ ಕ್ಷಣಗಳನ್ನ ನಾನು ತುಂಬಾನೇ ಆನಂದಿಸ್ತೀನಿ. ಅದು ನಾವಿಬ್ಬರು ನಮ್ಮದೇ ಲೋಕಕ್ಕೆ ಹೋದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ನಾನು ಜೀವನದಲ್ಲಿ ಎಲ್ಲವನ್ನೂ ನಿನ್ನ ಜೊತೆ ಹಂಚಿಕೊಳ್ಬೇಕು. ಪ್ರೀತಿಯ ಜೀವನವನ್ನು ನಿನ್ನ ಜೊತೆ ಕಳೆಯಬೇಕು. ಅದು ನನ್ನ ಜೀವನದ ಕೊನೆಯುಸಿರು ನಿಂತಾಗಲೇ ಕೊನೆಯಾಗೋದು. ಈ ಪತ್ರದ ಸಾಲುಗಳನ್ನ ನೋಡಿ, ಹಬ್ಬ ಇದ್ಯಾರೊಬ್ಬ ಈ ಪ್ರಿಯತಮೆ, ಎಷ್ಟೊಂದು ಚಂದದ ಸಾಲುಗಳನ್ನ ತನ್ನಿನಿಯನಿಗಾಗಿ ಬರ್ದಿದ್ದಾಳೆ ಅನ್ಕೊಂಡ್ರ? ಈ ಪತ್ರ ಬರ್ದಿರೋದು ಜಸ್ಟ್ 10ನೇ ಕ್ಲಾಸ್ ಹುಡುಗಿ. ಈ ಪತ್ರ ಬರ್ದಿದ್ದು ಕೂಡ ತನ್ನ ವಯಸ್ಸಿನ ಹುಡುಗನಿಗೆ. ಇದು ಬೆಂಗಳೂರಿನ ಹೈಸ್ಕೂಲ್ ಹುಡುಗ ಹುಡುಗಿಯ ಲವ್ ಸ್ಟೋರಿ. ಇವರಿಬ್ಬರ ನಡುವೆ ಅದೆಂಥ ಪ್ರೇಮವಿದೆ ಅನ್ನೋದಕ್ಕೆ ಈ ಪ್ರೇಮ ಪತ್ರದ ಸಾಲುಗಳೇ ಸಾಕ್ಷಿ. ಚೇತು, ನೀತು ನಿನ್ನನ್ನ ತುಂಬಾ ಪ್ರೀತಿಸ್ತಾಳೆ. ನನ್ನ ಜೀವನದ ಪ್ರತಿ ಕ್ಷಣದಲ್ಲೂ ನಿನ್ನ ನೆನಪುಗಳಿವೆ. ನಾನು ನಿನ್ನನ್ನ ತುಂಬಾ ನಂಬ್ಕೊಂಡಿದ್ದೀನಿ. ನನ್ನನ್ನ ಸ್ಪರ್ಶಿಸೋ ಅಧಿಕಾರ ನಿನ್ಗೆ ಮಾತ್ರ ಇರೋದು. ಚಿನ್ನ, ನಾನು ನಿನ್ನನ್ನ ಪ್ರೀತಿಸೋಕೆ ಬಲವಂತ ಮಾಡ್ತಾ ಇದ್ದೀನಿ ಅನ್ಕೋಬೇಡ. ನಾನು ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಆತ್ಮ ನನ್ನಿಂದ ದೂರ ಆಗುವವರೆಗೂ ನಾನು ನಿನ್ನನ್ನ ಮಾತ್ರ ಪ್ರೀತಿಸೋದು. ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಸ್ವೀಟ್ ಹಾರ್ಟ್, ನನ್ನ ಪ್ರೀತಿಯ ಗಂಡ, ಐ ಲವ್ ಯು ಕಣೋ. ನಂಗೆ ಗೊತ್ತು ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಂಗೆ ಮನೆಯವರ ಜೊತೆ ಏನನ್ನೂ ಹೇಳೋಕಾಗ್ತಿಲ್ಲ. ಆದ್ರೆ ನೋಡು ಚಿನ್ನ, ನಂಗೆ ಬೇರೇನೂ ಬೇಡ. ನನ್ನ ಜೀವನದಲ್ಲಿ ನೀನೊಬ್ಬ ಜೊತೆಗಿದ್ರೆ ಸಾಕು. ದಯವಿಟ್ಟು ಚೆನ್ನಾಗಿ ಓದು. ನಾನು ನಿನ್ಗೆ ತೊಂದರೆ ಕೊಡಲ್ಲ. ನಾನು ಚೆನ್ನಾಗಿ ಓದ್ತಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯನ್ನ ಮರಿಬೇಡ. ನಾನು ನಿನ್ನನ್ನ ತುಂಬಾ ನೆನೆಸ್ಕೊತೀನಿ. ಯಾಕಂದ್ರೆ ನಂಗೆ ನೋವುಗಳನ್ನ ಹಂಚಿಕೊಳ್ಳೋಕೆ ಬೇರೆ ಯಾರೂ ಇಲ್ಲ. ನೀತು ವೆಡ್ಸ್ ಚೇತು. ನೀತು ಚೇತುನ ತುಂಬಾ ಪ್ರೀತಿಸ್ತಾಳೆ. ನೀತು ಚೇತುಗಾಗಿ ಪ್ರಾಣ ಬಿಡೋಕ್ಕೂ ತಯಾರು. ನೀತು ಚೇತುವಿಗಾಗಿ ಮಾತ್ರ. ಐ ಲವ್ ಯು. ಇವಿಷ್ಟು ನೀತು ಗ್ರೀಟಿಂಗ್ ಕಾರ್ಡ್ ಒಂದರಲ್ಲಿ ಬರೆದಿರುವ ಪತ್ರದ ಸಾಲುಗಳು. ಮನೆ ಹತ್ತಿರ ಇಬ್ರು ಪರಸ್ಪರ ಭೇಟಿಯಾಗ್ತಿದ್ರು, ಮುಕ್ತವಾಗಿ ಮಾತನಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಹಾಗಾಗಿ ತನ್ನ ಮನಸ್ಸಿನಲ್ಲಿ ಇರೋದನ್ನ ಪತ್ರ ಮುಖೇನ ವ್ಯಕ್ತಪಡಿಸ್ತಾ ಇದ್ಲು. ಇನ್ನು ಮತ್ತೊಂದು ಪತ್ರದಲ್ಲಿ ನೀತು ತನ್ನ ಮನೆಯ ಸಮಸ್ಯೆಗಳನ್ನೆಲ್ಲ
ಚೇತು ಜೊತೆಗೆ ಹೇಳ್ಕೊಂಡಿದ್ಲು. ಐ ಲವ್ ಯು ಕಣೋ ಚಿನ್ನ. ನಿಜವಾಗಿಯೂ ಈ ಬಡ ಹುಡುಗಿಯ ಬಗ್ಗೆ ಹೇಳ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನಂಗೆ ಇವೆಲ್ಲವನ್ನು ಹೇಳ್ಕೊಳ್ಳೋಕೆ ನೀನಲ್ಲದೆ ಬೇರೆ ಯಾರೂ ಇಲ್ಲ. ಈ ಪತ್ರ ಬರೆಯುವಾಗ ನಂಗೆ ಕಣ್ಣಲ್ಲಿ ರಕ್ತ ಬಂದ ಹಾಗೆ ಅನ್ಸುತ್ತೆ. ರಾತ್ರಿ 2:30ಕ್ಕೆ ಕೂತು ನಾನು ಈ ಪತ್ರ ಬರೀತಿದ್ದೀನಿ. ನನ್ ತಂದೆ ಪ್ರತಿದಿನ ಕುಡಿದು ಮನೆಗೆ ಬಂದು ನಂಗೆ ಹೊಡಿತಾರೆ. ನಿನ್ ಹೆಸರು ಹೇಳಿ ಅವರು ನಂಗೆ ಹಾಗೂ ಅಮ್ಮನಿಗೂ ಮನ ಬಂದಂತೆ ಹಿಂಸೆ ನೀಡ್ತಾರೆ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ. ನನ್ನ ಮುಖದಲ್ಲಿ ನಗು ಇಲ್ಲ. ನಂಗೆ ಜೀವನದಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ಪ್ಲೀಸ್ ಇದನ್ನ ಓದಿ ತಪ್ಪು ತಿಳ್ಕೋಬೇಡ. ನೀನಾದ್ರೂ ನನ್ನನ್ನ ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡು ನಿನ್ ಜೊತೆ ಎಲ್ಲವನ್ನೂ ಹೇಳ್ಕೊಳ್ತಿದ್ದೀನಿ. ನೋಡು, ಇದೇ ನನ್ನ ಜೀವನ. ನಾನು ನಿಂಗೆ ಹೇಳ್ಕೊಳ್ಳೋದು ಇದೊಂದು ವಿಷಯ ಮಾತ್ರ. ನೀನು ನನ್ನನ್ನ ಪ್ರೀತಿಸ್ತೀಯಲ್ಲ, ಪ್ಲೀಸ್ ನಾನು ನಿನ್ನಲ್ಲಿ ಅಂಗಲಾಚ್ಕೊಳ್ತಿದ್ದೀನಿ. ಇಲ್ಲ ಅಂದ್ರೆ ನಂಗೆ ಸ್ವಲ್ಪ ವಿಷ ತಂದ್ಕೊಡು. ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಿನ್ನಂತ ಹುಡುಗನ್ನ ಪ್ರೀತಿಸಿದ್ದೀನಿ ಅಂತ. ನಂಗೆ ನಿನ್ನ ಮುಖ ನೋಡೋಕು ಕಷ್ಟ ಆಗ್ತಿದೆ. ನಾನು ಜೀವನದಲ್ಲಿ ಏನ್ ಮಾಡ್ಲಿ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ನನ್ನನ್ನ ಪ್ರೀತಿಸಿ ನಿನ್ನ ಜೀವನವೂ ಹಾಳಾಗ್ ಹೋಯ್ತು. ಚಿನ್ನ, ಎಲ್ಲವೂ ನಿನ್ ಕೈಲಿದೆ. ನಿಂಗೆ ಏನನ್ಸುತ್ತೋ ಹಾಗೆ ಮಾಡು. ನಾನು ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನನ್ನ ಕ್ಷಮಿಸು. ನನ್ನೆಲ್ಲಾ ತಪ್ಪುಗಳಿಗೆ ಕ್ಷಮೆ ಇರ್ಲಿ. ನಿನ್ನ ಬಗ್ಗೆ ನಿನ್ಗೆ ಕಾಳಜಿ ಇರ್ಲಿ. ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ನಾನ್ ಸತ್ರೆ ದಯವಿಟ್ಟು ನನ್ನನ್ನ ನೋಡೋಕೂ ಬರ್ಬೇಡ. ಹೀಗೆ ಇವರಿಬ್ಬರ ಪ್ರೇಮ ಸಲ್ಲಾಪ ಪತ್ರಗಳ ಮೂಲಕ ನಡೀತಾ ಇತ್ತು. ಅದೊಂದು ದಿನ ಇವರಿಬ್ರು ಮನೆ ಬಿಟ್ರು. ನೀತು ಮತ್ತು ಚೇತು ನಡುವೆ ಪ್ರೀತಿ ಆರಂಭವಾಗಿದ್ದು 9ನೇ ತರಗತಿಯಲ್ಲಿ. ಅದು ತುಂಬಾ ಅಚಾನಕ್ಕಾಗಿ ಸಿನಿಮಾ ಸ್ಟೈಲ್ನಲ್ಲಿ ಆರಂಭಗೊಂಡ ಪರಿಚಯ ಬಳಿಕ ನಿಧಾನಕ್ಕೆ ಪ್ರೀತಿಗೆ ಪರಿವರ್ತನೆಯಾಗಿತ್ತು. ನೀತು ಮತ್ತು ಚೇತು ಗಾಢ ಪ್ರೇಮಿಗಳಾಗಿ ಬಿಟ್ಟಿದ್ರು. ಇವರಿಬ್ಬರ ಪ್ರೇಮ ಈಗೇನಾಗಿದೆ ತೋರಿಸ್ತೀನಿ ನೋಡಿ. ಇದು ಸುಮಾರು 1 ವರ್ಷದ ಹಿಂದಿನ ಕಥೆ. ಚೇತುವಿನ ತಾಯಿ ನಂದಿನಿ ಲೇಔಟ್ನಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ನಡೆಸ್ತಾರೆ. ಚೇತು ಸಣ್ಣ ಹುಡುಗನಾದ್ರೂ ತನ್ನ ತಾಯಿಗೆ ಸಹಾಯ ಮಾಡ್ತಿದ್ದ. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಮ್ಮನ ಸ್ಕೂಟಿಯಲ್ಲಿ ಮನೆ ಮನೆಗೆ ಹಾಲು ಹಂಚ್ತಾ ಇದ್ದ. ಇದಾದ ಬಳಿಕ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ವ್ಯಾಪಾರ ನಡೆಸ್ತಾ ಇದ್ದ. ನಂತರ ಎಂದಿನಂತೆ ಸ್ಕೂಲ್ಗೆ ಹೋಗಿ ಸಂಜೆ ವಾಪಸ್ ಬಂದು ಮತ್ತೆ ತಾಯಿಗೆ ಸಹಾಯ ಮಾಡ್ತಿದ್ದ. ಸಂಜೆಯೂ ಕೆಲವೆಡೆ ಹಾಲಿನ ಪ್ಯಾಕೆಟ್ ಕೊಟ್ಟು ಬರ್ತಾ ಇದ್ದ. ಅದೊಂದು ದಿನ ಚೇತು ಎಂದಿನಂತೆ ಹಾಲಿನ ಪ್ಯಾಕೆಟ್ಗಳನ್ನ ಇಟ್ಕೊಂಡು ಸ್ಕೂಟಿಯಲ್ಲಿ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದ. ಇದೇ ವೇಳೆ ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ನೀತು ಅದನ್ನ ನೋಡಿದ್ಲು. ಮಾತ್ರವಲ್ಲ, ಆಕೆ ಹತ್ತಿರ ಬಂದು ಚೇತುವನ್ನ ಎಬ್ಬಿಸಿ ವಾಹನವನ್ನ ಮೇಲಕ್ಕೆತ್ತಲು ಸಹಾಯ ಮಾಡಿದ್ಲು. ಬಳಿಕ ನೆಲದ ಮೇಲೆ ಬಿದ್ದಿದ್ದ ಹಾಲಿನ ಪ್ಯಾಕೆಟ್ಗಳನ್ನ ಟ್ರೇಗೆ ಎತ್ತಿ ಇಟ್ಟಿದ್ಲು. ಅಂದು ಇವರಿಬ್ಬರ ನಡುವೆ ಪರಿಚಯವಾಗಿತ್ತು. ಅವರಿಬ್ಬರದು ಅವಳು ದೇವಸ್ಥಾನದಲ್ಲಿ ರಂಗೋಲಿ ಬಿಡ್ತಾ ಇದ್ಲಂತೆ, ಇಲ್ಲಿ ಈಶ್ವರನ ದೇವಸ್ಥಾನ ಹತ್ರ. ಇವನ್ ಹಾಲ್ ಹಾಕ್ತಾ ಇದ್ದ ಮನೆ ಅಂಗಡಿಗಳಿಗೆ. ಹಂಗಿಂದ ಪರಿಚಯ ಆದ್ರಂತೆ. ಫಸ್ಟ್ ಇವನ್ ಬಿದ್ದೋಗ್ಬಿಟ್ನಂತೆ ಕೆಳಕ್ಕೆ, ಇವನು ಹಾಲೆ ತಾಕೊಂಡು ಇವಳು ಹೋಗಿ ಎಲ್ಲ ಹೆಲ್ಪ್ ಮಾಡಿದಾಳಂತೆ. ಹಂಗಿಂದ ಕಾಂಟ್ಯಾಕ್ಟ್ ಆಗಿರುತ್ತೆ ಫಸ್ಟ್ ಇವರಿಬ್ಬರಿಂದ. ಹೀಗೆ ಪರಿಚಯವಾದ ಚೇತು ಮತ್ತು ನೀತು ಬಳಿಕ ಪ್ರತಿದಿನವೂ ಭೇಟಿಯಾಗ್ತಿದ್ರು. ಚೇತು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಹಾಲು ಮಾರೋಕೆ ಹೋಗ್ತಾ ಇದ್ದ. ನೀತು ಪ್ರತಿದಿನ ಬೆಳಗ್ಗೆ ತನ್ನ ಮನೆ ಸಮೀಪವೇ ಇರುವ ದೇವಸ್ಥಾನದ ಮುಂಭಾಗದಲ್ಲಿ ರಂಗೋಲಿ ಬಿಡಿಸೋಕೆ ಹೋಗ್ತಾ ಇದ್ಲು. ಇದೇ ಸಮಯಕ್ಕೆ ಸರಿಯಾಗಿ ಚೇತು ಹಾಲು ಮಾರಾಟ ಮಾಡೋಕೆ ಹೋಗ್ತಾ ಇದ್ದ. ಹೀಗೆ ಪ್ರತಿದಿನ ಪರಸ್ಪರ ನೋಡ್ತಾ ಇದ್ದ ಚೇತು ಮತ್ತು ನೀತು ಗೆಳೆಯರಾಗೋಕೆ ಹೆಚ್ಚು ದಿನ ಬೇಕಾಗ್ಲಿಲ್ಲ. ತಮ್ಮ ಪ್ರೀತಿ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ರು. ಆದ್ರೆ ಇವರ ಪ್ರೀತಿಯ ಕಣ್ಣ ಮುಚ್ಚಾಲೆ ಆಟ ಹೆಚ್ಚು ದಿನ ನಡೀಲಿಲ್ಲ. ಅದೊಂದು ದಿನ ಚೇತುವಿನ ತಾಯಿ ಇವರಿಬ್ಬರು ಮಾತಾಡ್ತಾ ನಿಂತಿರೋದನ್ನ ನೋಡಿದ್ರು. ಚೇತುವನ್ನ ವಿಚಾರಿಸಿದ ತಾಯಿ ಲಕ್ಷ್ಮಿ ಇಬ್ರಿಗೂ ಬುದ್ಧಿ ಹೇಳಿ ಕಳಿಸಿದ್ರು. ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತೆಲ್ಲ ಇಟ್ಕೋಬೇಡಿ ಅಂತ ಹೇಳಿ ಸುಮ್ಮನಾಗಿದ್ರು. ಆದ್ರೆ ಮತ್ತೆ ಇಬ್ಬರು ಲಕ್ಷ್ಮಿ ಕೈಗೆ ಸಿಕ್ಕಾಕೊಂಡಿದ್ರು. ಈ ಬಾರಿ ಲಕ್ಷ್ಮಿ ಬುದ್ಧಿ ಹೇಳಿ ಸುಮ್ಮನಾಗುವ ಬದಲು ಇವರಿಬ್ಬರಿಗೂ 2 ಏಟು ಬಿಟ್ಟು ತಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ರು.
ಇಬ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಬುದ್ಧಿ ಹೇಳಿದ ಲಕ್ಷ್ಮಿ ಮತ್ತು ಮನೆಯವರು ನಂತರ ನೀತುವಿನ ಮನೆಯವರಿಗೂ ವಿಷಯ ತಿಳಿಸಿದ್ರು. ಬಳಿಕ ವಿಷಯ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಪೊಲೀಸರು ಇಬ್ಬರಿಗೂ ಬುದ್ಧಿ ಹೇಳಿದ್ರು. ಈ ನಡುವೆ ಚೇತು ಮತ್ತು ನೀತು ಪರಸ್ಪರ ಭೇಟಿಯಾಗೋದು ಕಡಿಮೆಯಾಯಿತು. ಮಗಳ ಪ್ರೀತಿಯ ವಿಚಾರ ತಿಳಿದಾಗಿನಿಂದ ನೀತುವಿನ ತಂದೆ ಆಕೆಗೆ ಮನ ಬಂದಂತೆ ಹೊಡಿತಾ ಇದ್ರು. ಹಾಗಾಗಿ ಇಬ್ಬರ ನಡುವೆ ಪತ್ರ ವ್ಯವಹಾರ ಜಾಸ್ತಿಯಾಯಿತು. ಕೊನೆಗೂ ಇಬ್ಬರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೂ ಬರೆದ್ರು. ಇದಾದ ಬಳಿಕ ಅವರಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ರು. ತಾವಿಬ್ರು ಎಲ್ಲಾದ್ರೂ ದೂರ ಹೋಗ್ಬೇಕು, ತಾವಿಬ್ರು ಮಾತ್ರ ಇರೋ ಲೋಕದಲ್ಲಿ ವಿಹರಿಸಬೇಕು. ಹಾಗಾಗಿ 4 ತಿಂಗಳ ಹಿಂದೆ ಇಬ್ರು ಮನೆ ಬಿಟ್ಟು ಹೋದ್ರು. ಚೇತು ಉಟ್ಟ ಬಟ್ಟೆಯಲ್ಲೇ ತನ್ನ ಮನೆಯಲ್ಲಿದ್ದ ಸುಮಾರು 2,000 ರೂಪಾಯಿ ಹಣದೊಂದಿಗೆ ಹೋಗಿದ್ದ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಪೊಲೀಸರು ನಾಪತ್ತೆಯಾಗಿದ್ದ ಇಬ್ಬರಿಗಾಗಿ ಹುಡುಕಾಟ ಆರಂಭಿಸಿದ್ರು. ಆದ್ರೆ ಯಾವ ಸುಳಿವೂ ಸಿಗ್ಲಿಲ್ಲ. ಅದೊಂದು ದಿನ ಇಬ್ರು ಮಂಡ್ಯದಲ್ಲಿ ಇರುವ ಬಗ್ಗೆ ಮಾಹಿತಿ ದೊರಕಿತ್ತು. ಇದಾದ ಬಳಿಕ ತಿರುಪತಿಯಲ್ಲಿ ಚೇತುವನ್ನ ನೋಡಿದ್ದಾಗಿ ಲಕ್ಷ್ಮಿ ಪರಿಚಯಸ್ಥರು ಹೇಳಿದ್ರು. ಆದ್ರೆ ಪೊಲೀಸರು ಅಲ್ಲಿಗೆ ಹೋಗಿ ಹುಡುಕಾಡಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೀಗ ನೀತು ಮತ್ತು ಚೇತು ನಾಪತ್ತೆಯಾಗಿ 4 ತಿಂಗಳು ಕಳೆದಿದೆ. ಇಬ್ರು ವಾಪಸ್ ಮನೆಗೆ ಬರ್ಲಿ, ವಯಸ್ಸಿಗೆ ಬಂದ್ಮೇಲೆ ನಾನೇ ನಿಂತು ಮದ್ವೆ ಮಾಡಿಸ್ತೀನಿ ಅನ್ನೋದು ಚೇತುವಿನ ತಂದೆಯ ಮಾತುಗಳು. ವಾಪಸ್ ಬಂದು ಇನ್ನೇನ್ ಮಾಡಿದೆ, ಮಕ್ಕಳು ತಪ್ಪು ಮಾಡ್ಬಿಟ್ಟಿದಾರಲ್ಲ, ಹೆಂಗೋ ಬಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಲೇತಾಗ ನಮ್ಮ ಮಕ್ಕಳು ನಮಗೆ ಇರ್ಲಿ, ಇನ್ನೇನ್ ಮಾಡಕ್ಕೆ ಬೇಡ, ಅದು ಬಿಡಕ್ಕಾಗುತ್ತಾ, ಹೆಂಗ ಹೋಗಿ ಜೀವನ ಮಾಡ್ಕೊಂಡು ಹೋಗ್ಲೇತಾಗ ಅಂತ ಬಿಡ್ಬೇಕಷ್ಟೆ. ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡ್ತೀರಾ, ಪ್ರೀತಿ ಮಾಡ್ಬಿಟ್ಟಾರೆ, ಇನ್ನೇನ್ ಮಾಡಕ್ಕಾಗಲ್ಲ. ಇನ್ನು ಅಕಸ್ಮಾತ್ ಬಿಟ್ವಿ ಅನ್ಕೆ ನಾಳೆ ಹೆಚ್ಚು ಕಮ್ಮಿ ಆಯ್ತು ಯಾರು ಕಣ್ಣ ನೋಡ್ತಾರೆ. ಆದ್ರೆ ನೀತು ಮನೆಯವರು ಹೇಳೋದೇ ಬೇರೆ. ಮಗಳು ಪ್ರೀತಿ ಮಾಡಿ ಚೇತುವಿನೊಂದಿಗೆ ಮನೆ ಬಿಟ್ಟು ಹೋಗಿರೋದು ಹೆತ್ತವರ ಮನಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ. ಹುಡುಗರು ಹೇಗಾದ್ರೂ ಇರ್ತಾರೆ, ಆದ್ರೆ ಹುಡುಗಿಯ ಬಾಳು ತುಂಬಾ ಕಷ್ಟ. ನಾಳೆ ಅವಳು ವಾಪಸ್ ಬಂದ್ರೂ ಸಮಾಜದಲ್ಲಿ ಗೌರವ ಇರಲ್ಲ. ಅಲ್ಲದೆ ಆಕೆ ಮನೆ ಬಿಟ್ಟು ಹೋದ ದಿನವೇ ನಾವು ಆಕೆ ಸತ್ ಹೋಗಿದ್ದಾಳೆ ಅಂದ್ಕೊಂಡಿದೀವಿ. ಇನ್ನು ವಾಪಸ್ ಬಂದ್ರೂ ನಮ್ಮ ಮನೆಗೆ ಸೇರಿಸಿಕೊಳ್ಳಲ್ಲ. ಅವಳು ಮನೆ ಬಿಟ್ಟು ಹೋಗಿ 1 ವರ್ಷ ತುಂಬ್ತಾ ಇದ್ದಂಗೆ ತಿಥಿ ಮಾಡ್ತೀವಿ ಅನ್ನೋದು ಹೆತ್ತವರ ನೋವಿನ ನುಡಿ. ಏನಾದ್ರೂ ಮಾಡ್ಕೊಂಡು ಆಡ್ಬಿಟ್ಟು ಹೋಗ್ಲಿ, ನಮ್ಮ ಕಾಲಿಗೆ ಬಿಡವೇ ಬೇಡ. ನಾವು ಸತ್ತವ್ರೆ ಅಂತ ಸುಮ್ಮನೆ ಎಲ್ಲ ನೆನ್ಸ್ಕೊಂಡಾಗ ಒಂಚೂರು ಅಳಿತೀವಿ, ಸುಮ್ಮನೆ ಆಗ್ತೀವಿ ಅಷ್ಟೇ, ಇನ್ನೇನು ಮಾಡ್ಕೊಳ್ಳೋದು. ಇವಾಗ ಬಂದ್ರು ನಮ್ಮ ಮನೇಲಿ ಯಾರು ಸೇರಿಸಲ್ಲ. ಅವ್ರು ನಾವು ಸೇರಿಸೋರು ಎತ್ತಿರೋ ತಪ್ಪು ನಾವು ಸೇರಿಸೋರು ನಮ್ಮನ್ನು ಬಿಡೋದಿಲ್ಲ ಜನ, ಹಂಗಾಗುತ್ತೆ. ಮಕ್ಕಳು ತಪ್ಪು ಮಾಡೋದು ಸಹಜ. ಮಕ್ಕಳು ತಪ್ಪು ಮಾಡಿದಾಗ ಹೆತ್ತವರೇ ಬುದ್ಧಿ ಹೇಳ್ಬೇಕು. ಗೊತ್ತಿಲ್ಲದ ವಯಸ್ಸಲ್ಲಿ ಪ್ರೀತಿಯ ಅಮಲಿನಲ್ಲಿ ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ. ಹಾಗಂತ ಅವರು ನಮ್ಮ ಮಕ್ಕಳಲ್ಲ ಅಂದ್ರೆ ಹೆತ್ತವರು ತಾವೇ ತಪ್ಪು ಮಾಡ್ದಂಗೆ. ಮಕ್ಕಳಿಬ್ರು ವಾಪಸ್ ಬರ್ಲಿ, ದೊಡ್ಡವರಾದ್ಮೇಲೆ ಇಬ್ರಿಗೂ ಮದ್ವೆ ಮಾಡಿಸಿದ್ರೆ ಅವರ ಜೀವನವು ಸುಖವಾಗಿರುತ್ತೆ. ಹೀಗೆ ಓದ್ಬೇಕಾದ ಟೈಮ್ನಲ್ಲಿ ಇವರಿಬ್ಬರು ಲವ್ನಲ್ಲಿ ಬಿದ್ರು. ಸಾಲದಕ್ಕೆ ಮನೆಯನ್ನು ಬಿಟ್ಟು ಹೋದ್ರು. ಇದೀಗ ಇವರು ಎಲ್ಲಿದ್ದಾರೋ ಏನೋ. ಮನೆಯವರಂತೂ ಇವರದ್ದೇ ಚಿಂತೆಯಲ್ಲಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.